उत्तिष्ठ गोविंद उत्तिष्ठ गरुडध्वज उत्तिष्ठ कमलाकांत त्रैलोक्यं मङ्गलम् सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमार्गिकम् उत्तिष्ठ गोविंद उत्तिष्ठ गरुडध्वज उत्तिष्ठ कमलाकांत त्रैलोक्यं मङ्गलम्
ಈ ಜಗವನ್ನು ಸಿರದ ಮೇಲೆ ಹತ್ತುಕೊಂಡು ನಮ್ಮನ್ನು ರಕ್ಷಣೆ ಮಾಡುವ ತಾಯಿಯಮ್ಮ ನೀನು. ಯಾಕಂದ್ರೆ ನನ್ನ ಪತಿ ಮೈದುನರ ಬಾಳಿಗೆ ಬೇಕಾವಲಾಗಿ ನಿಂತು ಆರೋಗ್ಯ ಆಯುಷ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡುವಂತ ನಾನಿರಲಿ ಬೇಡಿಕೊಳ್ಳುವೆ ತಾಯಿ, ಬೇಡಿಕೊಳ್ಳುವೆ. ಎಲ್ಲ ಮಾಡಿತ್ರ ಏನೆಂದು ಬೇಡ್ಕೊಂಡಿ? ಬನ್ನಿ ಸ್ವಾಮಿ, ಮೊದಲು ಆ ದೇವಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳುವರಂತೆ. ಇನ್ನೆಲ್ಲಿ ಬಂಗಾರ ಆಗೋದು ಶ್ರೀದೇವಿ ಈ ಬಡವನ ಬಾಳು. ಬರಿಯ ಗರ್ಭ ಶ್ರೀಮಂತರ ಮಹಾರಾಷ್ಟ್ರ, ಆಂಧ್ರ, ಕೇರಳ ಬಂಗಾರ ಕೊಡೋ ಭಕ್ತರಿಗೆ ಸೌಭಾಗ್ಯ ನೀಡುವಳು ಈ ನಿನ್ನ ರೇಣುಕಾ ಮಾತಿ. ಸ್ವಾಮಿ, ಆ ರೇಣುಕಾ ಮಾತಿಗೆ ಹಾಗೆಲ್ಲ ನಿಂದಿಸಿ ನುಡಿಯಬೇಡಿ. ನಂಬಿದವರನ್ನು ಎಂದಿಗೂ ನಡು ನೀರಲ್ಲಿ ಕೈ ಬಿಡುವುದಿಲ್ಲ ಈ ತಾಯಿ. ಶ್ರೀದೇವಿ, ಈ ತಾಯಿ ನಡು ನೀರಲ್ಲಿ ಕೈ ಬಿಡುವುದಿಲ್ಲ ನಿಜ. ಆದರೆ ಇವಳ ನಂಬಿದವರ ಜೀವನ ಮರಕ್ಕೆ ನೇಣು ಹಾಕಿಕೊಳ್ಳೋ ಪ್ರಸಂಗ ಬಂದಿದೆ ಶ್ರೀದೇವಿ, ಪ್ರಸಂಗ ಬಂದಿದೆ. ಮನಸ್ಸಿಗೆ ತಾಪ ಮಾಡಿಕೊಂಡು ಏನೇನೋ ಮಾತನಾಡಬೇಡಿ. ಕೊಲ್ಲೋನೊಬ್ಬನಿದ್ರೆ ಕಾಯುವುದಕ್ಕೆ ಆ ದೇವರು ಇದ್ದೇ ಇದ್ದಾನೆ. ಈ ನಮ್ಮ ಭಕ್ತಿ ಭಾವನೆಗೆ ಮೆಚ್ಚಿ ನಮ್ಮ ಕೈ ಹಿಡಿದು ಕಾಪಾಡುತ್ತಾಳೆ ಆ ತಾಯಿ ಅಂತ ನನಗೆ ಭರವಸೆ ಇದೆ ಸ್ವಾಮಿ. ಇದೇ ಸಂತೋಷ ಸಮಯದಲ್ಲಿ ಸೂಚಿ ಬರಲಿ ಒಂದು ಇಂಪಾದ ಗೀತೆ. ನೀವಿಡದ್ಮೇಲೆ ಇಲ್ಲ ಅಂತ ಹೇಳಕ್ಕಾಗುತ್ತಾ?
ಮಧುರ ಅವಿರತ ಮಧುರ ಅವಿರತ ಮಧುರ ಋತುಮ ಚಂದ್ರಿಕೆ ಬಾಣದ ಸನಿಹತೆ ಅಣ್ಣ ಅಲ್ಲಿಗೆ. ಹಾರಪ್ಪ ಸೋದರ, ಈಗ ಬಂದೆಯಾ? ಹೌದಣ್ಣ, ಈಗ ತಾನೇ ಬಂದೆ. ಅಣ್ಣ ತಮ್ಮ ಅಣ್ಣ ಆಶೀರ್ವದಿ. ತಮ್ಮ, ಮೊದಲು ಈ ತಾಯಿ ಅಲ್ಲಮ್ಮನಿಗೆ ಪಾದಕ್ಕೆ ನಮಸ್ಕರಿಸು. ನನ್ನ ಆಶೀರ್ವಾದ ಸದಾ ನಿನ್ನ ಮೇಲೆ ಇದ್ದೇ ಇರ್ತದೆ. ಅಣ್ಣ ಆಶೀರ್ವದಿಸಿ. ಎದ್ದೇಳು. ನೀ ಯಾವಾಗಲೂ ಪ್ರಥಮ ಬದಿವಡಿಯಲ್ಲಿ ಎದ್ದು ಈ ತಾಯಿಯಲ್ಲಿ ಬೇಡಿಕೊಳ್ಳುತ್ತೇನೆ. ಅತ್ತಿಗೆ ಆಶೀರ್ವದಿಸಿ. ಹೇಳಪ್ಪ, ಎದ್ದೇಳು. ಈ ಪುಣ್ಯ ಭೂಮಿಯಲ್ಲಿ ನೀನೊಬ್ಬ ವೀರ ಶೂರನಾಗಿ ಬಾಳ್ಬೇಕು ಅಂತ ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಶ್ರೀರಾಮಚಂದ್ರತ್ತ ಅಣ್ಣ, ಸೀತಾಮಾತೆ ಅಂತ ಅತ್ತಿಗೆ, ನಿಮ್ಮಿಬ್ಬರ ಆಶೀರ್ವಾದ ಈ ಸದಾ ಈ ಕಂದನ ಮೇಲೆ ಇರುವಾಗ ನನಗೆ ಯಾವ ಅಂಜಿಕೆನೂ ಇಲ್ಲ. ನಮ್ಮ ಸೋದರ, ಕಾಲೇಜಿನಲ್ಲಿ ನಿನಗೂ ಇಂಜಿನಿಯರಿಂಗ್ ಸೀಟು ಸಿಕ್ಕಿತ್ತೆ. ಹೌದಣ್ಣ, ಕಾಲೇಜಿನಲ್ಲಿ ನಂಗೆ ಇಂಜಿನಿಯರಿಂಗ್ ಸೀಟು ಸಿಕ್ಕಿತ್ತು. ಆದರೆ ಯಾಕಪ್ಪ ಆಧರಿ ಎಂದು ಅರ್ಧದಲ್ಲಿ ಮಾತ ನಿಲ್ಲಿಸ್ಬಿಟ್ಟಿಯಲ್ಲ? ಯಾಕಪ್ಪ, ಏನಾಯ್ತು? ಅತ್ತಿಗೆ, ನಮ್ಮಂತ ಬಡ ವಿದ್ಯಾರ್ಥಿಗಳು ಎಷ್ಟೇ ರ್ಯಾಂಕ್ ಪಡೆದ್ರೂ ಪ್ರಯೋಜನ ಇಲ್ಲ ಅತ್ತಿಗೆ, ಪ್ರಯೋಜನ ಇಲ್ಲ. ಈ ದೇವರನ್ನು ಮಹಾನ್ ಭವ ಮಹಾ ಮೋಸಗಾರ. ಈ ದೇವರ ಹಣದ ಮಹಕ್ಕೆ ಮಣಿದು ಈ ಮಂದಿರದಲ್ಲಿ ಕಲ್ಲು ಮೂರ್ತಿಯಾಗಿ ನೆನೆಸಿದ್ದಾಳೆ ಈ ಎಲ್ಲಮ್ಮ ತಾಯಿ. ತಮ್ಮ ಸತ್ಯ ಏನಾಯ್ತಂದು ವಿವರಿಸಿ ಹೇಳಪ್ಪ. ಅಣ್ಣ, ಬಡ ವಿದ್ಯಾರ್ಥಿಗಳು ಕೂಲಿ ಕೆಲಸ ಮಾಡಿ ಈ ಕಾಲೇಜ್ ಕಲ್ತು ಇಂಜಿನಿಯರ್ ಅಡ್ಮಿಷನ್ ಮಾಡಿಸಲು ಹೋದ್ರೆ ಆಗ ಸೀಟ್ ಸಿಕ್ಕಿತ್ತು. ಸಿಕ್ಕ ಸೀಟ ಈಗೆಲ್ಲ ಅಂದು ಹೊರ ಹಾಕಿದರು. ಅದು ಅಲ್ಲದೆ ಡೊನೇಷನ್ ಎಂಬ ಹೆಸರಿನಲ್ಲಿ ಲಂಚ ಕೇಳಿದ್ರನ. ಅದಕ್ಕೆ ಕಾಲೇಜ್ ಕಲಿದ ಬೇಡ ಎಂದು ತೀರ್ಮಾನಿಸಿದ್ರನ. ನಮ್ಮ ಹೊಲದಲ್ಲಿ ಕೆಲಸ ಮಾಡಿದ್ರಾಯ್ತಂದು ವಿಚಾರ ಮಾಡಿದ್ದೇನ. ಏನಪ್ಪ ಮೈದನ, ಇದೇನಪ್ಪ ನೀನು ಆಡುವ ಮಾತು? ಓದೋ ವಯಸ್ಸಲ್ಲಿ ಹೊಲದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ಯಲ್ಲ. ನಿನ್ನನ್ನು ಚೆನ್ನಾಗಿ ಓದಿಸಿ ಒಬ್ಬ ದೊಡ್ಡ ಸಾಹೇಬನಾಗಿ ಮಾಡಬೇಕು ಅಂತ ನಿಮ್ಮಣ್ಣನವ್ರು ಹಗಲು ರಾತ್ರಿ ಎನ್ನದ್ದಿ ಭೂತಾಯಿ ಮಡಿಲಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದಾರೆ. ನಿನ್ನನ್ನು ಕಷ್ಟಪಟ್ಟು ಓದಿಸುತ್ತಿದ್ದಾರೆ. ಅತ್ಗೆ, ನೀ ಕೊಟ್ಟ ತುತ್ತು ನನ್ನ ತೋಳಿಗೆ ಕೊಟ್ಟು ಈ ಕುರುಬರ ಮನೆಯಲ್ಲಿ ಹುಟ್ಟಿ ರೈತನಾಗಿ ವಿದ್ಯೆ ಬೆಳೆ ತೆಗೆದರೆ ಯಾವ ಅಪರಾಧ ಆಗಲಾರದು ಅತ್ಗೆ, ಯಾವ ಅಪರಾಧ ಆಗಲಾರದು. ಈ ನಮ್ಮ ಬಡವರ ಮನೆ ಬಂಗಾರದವರ ಮನೆ ಆಗಲು ಯಾವ ಸಂದೇಶನೂ ಇಲ್ಲ ಅತ್ಗೆ, ಯಾವ ಸಂದೇಹನೂ ಇಲ್ಲ. ತಮ್ಮ ಸೋದರ, ಭೂಮಿ ಕೆಲಸಕ್ಕೆ ಕಳುಹಿಸಿದ್ರೆ ಎಲ್ಲಿ ಬಿಸಿಲಿಗ ಬಾಡಿ ಬಿಡುತ್ತಾನೆಂದು ನಿನ್ನನ್ನು ಕೂಲಿ ಕೆಲಸಕ್ಕೆ ಹಚ್ಚಿಲ್ಲಪ್ಪ. ಇದು ನಿನ್ನ ಅಣ್ಣ. ಹತ್ತದರಲ್ಲಿ ಭೂಮಿಯಲ್ಲಿ ವ್ಯವಸಾಯ ಮಾಡುತ್ತೆಂದು ನುಡಿಯುತ್ತಿರುವಲ್ಲ, ಆಕಾಶದಂತಿರುವ ಈ ನನ್ನ ಅಂತರಾಳದಲ್ಲಿ ಗುಡುಗು ಸಿಡಲು ಆರುಬಡಿಸಿ ಅಪ್ಪಳಿಸಿದಂತಾಯ್ತು. ನನಗೆ ಎಷ್ಟೇ ತೊಂದರೆ ಬರಲಿ ನಿನ್ನನ್ನು ಸುಖವಾಗಿಡುದು ನನ್ನ ಕನಸು. ಅಣ್ಣ, ಇಲ್ಲಿವರೆಗೂ ಕೂಲಿ ನಾಲಿ ಮಾಡಿ ನನಗೆ ಸಾಲಿ ಕಲಿಸದೆ ಹೆಣ್ಣ ಮುಂದೆ ಸಾಲದ ಬಾದಿಯಲ್ಲಿ ಇರಬಾರ್ದು ಅಂತ ತಿಳಿದು ನಮ್ಮ ಜಾಮೀನದಲ್ಲಿ ದುಡಿಬೇಕೆಂದು ನಿರ್ಧಾರ ಮಾಡಿದ್ದೇನೆ. ತಮ್ಮ ಸೋದರ, ಈ ನಿನ್ನ ಅಣ್ಣ ಚಿಗಿರುವ ಏರಿಗೆ ಎಂದೆಂದು ನೀನು ಭಯಪಡಬೇಡ. ಆ ಶ್ರೀಮಂತರ ಮನೆಯಲ್ಲಿ ಜೀತದಾಳಾಗಿ ದುಡಿದು ದುಡ್ಡು ಕೊಡಿಸಿಕೊಡುತ್ತೀನಿ, ನೀನೇನು ಚಿಂತಿಸಬೇಡ. ಅಣ್ಣ, ಅತ್ತಿಗೆ, ಈ ನಿಮ್ಮ ಸಹೋದರನಲ್ಲಿ ಎಷ್ಟೊಂದು ಪ್ರೀತಿ ವಾತ್ಸಲ್ಯ. ಈ ಹೊತ್ತಿನಲ್ಲಿ ದುಡಿದು ದುಡ್ಡು ಕೊಡ್ತೀನಿ ಅಂತ ಹೇಳ್ತಿರಲ್ಲ, ಸಾಯುವವರೆಗೂ ಸಾಲದಡಿಯಲ್ಲಿ ಬಿದ್ದ ಕೊಳಿಬೇಕಂತ ಮಾಡಿರ. ಭ್ರಷ್ಟಾಧಿಕಾರಿಗಳು ಹೆಚ್ಚಾಗಿದ್ದಾರೆ ಈ ಪ್ರಪಂಚದಲ್ಲಿ. ಅದಕ್ಕೋಸ್ಕರ ಶಿಕ್ಷಣ ನಿಲ್ಲಿಸಬೇಕೆಂದು ತೀರ್ಮಾನ ಮಾಡಿದ್ದೇನ. ಏ ಹುಚ್ಚಪ್ಪ, ಎಷ್ಟೇ ತಿದ್ದಿ ಬುದ್ಧಿ ಹೇಳಿದ್ರು ತಿಳಿದುಕೊಳ್ತಿಲ್ಲಲ್ಲ ನೀನು. ಇದೇ ನಿನ್ನ ದೈವದಲ್ಲಿದ್ದರು ಯಾರೇನು ಮಾಡಲು ಸಾಧ್ಯ? ಹಾ ಸೋದರ, ನಿನಗೊಂದು ಮರೆಯಲಾರದ ಮಾತನ್ನು ಹೇಳುತ್ತೀನಿ, ಮನದಲ್ಲಿ ಇಟ್ಟಿಕೋ.
ಆಳಾಗಿ ದುಡಿದು ಅರಸನಾಗು. ಆದರೆ ಉಂಡ ಮಳೆಗೆ ಎರಡು ಎಂದು ಬಗೆಯಬೇಡ. ಇದೇ ನನ್ನ ವಾಕ್ಯ. ಆಗಲಿ ಅಣ್ಣ, ನೀ ಹೇಳಿದಂತನೇ ಮಾಡುವೆ. ತಾಯಿಗೆ ಮಗನಾಗಿ, ಊರಿನ ನಾಗರಿಕರಿಗೆ ಕ್ರಿಯನಾಗಿ, ಆ ಸ್ವಚ್ಛ ಶ್ರೀಮಂತರಿಗೆ ಸುಡುವ ಸೂರ್ಯನಾಗಿ, ಈ ಜನರ ಪ್ರೀತಿ ವಾಸಲೆ ಗೆದ್ದು ಈ ಸಮಾಜದಲ್ಲಿ ಸೇಡಿಟ್ಟ ಸತ್ಯ ಹರಿಶ್ಚಂದ್ರ ನಾನಾಗುವೇನೋ, ಸೇಡಿಟ್ಟ ಸತ್ಯ ಹರಿಶ್ಚಂದ್ರ ನಾನಾಗುವೆ. ಆಯ್ತಾ? ಅಷ್ಟೇ ಅಲ್ಲಪ್ಪ, ಈ ಊರಾಗ ಯಾವ ಹುಡುಗಿಯಾರ ಕಣ್ಣು ನಿನ್ ಮ್ಯಾಲ ಬೀಳಬಾರ್ದು ನೋಡಪ್ಪ. ಮೈದುನ, ಈ ಸಮಾಜದ ಯಾವುದೇ ಮಹಿಳೆಯರ ಮೋಹದ ಛಾಯೆ ನಿನ್ನ ಮೇಲೆ ಬೀಳದಂತೆ ನೀನು ತಡೆದುಕೊಳ್ಳಬೇಕಪ್ಪ. ಆಯ್ತು ಅತ್ತಿಗೆ, ಅಕ್ಕರಿಂದ ಬಂದರೆ ಅಣ್ಣನಾಗಿ, ಮುತ್ತೈದೆಯರಿಗೆ ಮಗನಾಗಿ, ಸ್ವಚ್ಛ ಸ್ತ್ರೀಯರಿಗೆ ಸುಡುವ ಸೂರ್ಯನಾಗಿಲ್ವೇ, ಈ ಸಮಾಜದಲ್ಲಿ ಸೋಲಿಲ್ಲದ ಸರ್ದಾರನಾಗಿ. ನೋಡು ಸಹೋದರ, ದುಷ್ಟರನ್ನ ಕಂಡ ದೂರ ಇರಂದು ಬಲ್ಲವರು ಹೇಳಿದ್ದಾರೆ. ಹಾಗಂತ ನೀನು ಕೂಡ ದೂರ ಇರೋದೇ ಒಳ್ಳೆಯದು. ಆಕಣ, ಈ ನಿನ್ನ ತಮ್ಮನ ಮೇಲೆ ಸಂಶಯವೇ? ಈತನನ್ನು ಸಾಧಾರಣ ಸರ್ದಾರನ, ಈ ಶಿಷ್ಟನೇ ಮುಚ್ಚಳಿ ಹಿಡಿಯಬಲ್ಲೆ, ಸೂರ್ಯ ಚಂದ್ರನೇ ತೇಗಿಸಬಲ್ಲೆ, ಸಮುದ್ರ ತಿಮಿಂಗ್ಲಂತ ಸಂಚರಿಸಿ ಅಜ್ಞಾನಿಗಳನ್ನು ಎಬ್ಬಿಸಬಲ್ಲೆ. ಗಂಡ ಬಂದರಿಗೆ ಗಂಡ ಬೇರುಂಡ ನಾಣಾಗದಿದ್ದರೆ ನನ್ನ ಎದುರು ಸುಳ್ಳು ಸತ್ತೋರು ಸತ್ಯರಾಜನೇ ಅಲ್ಲ. ಸಹೋದರ, ಈ ನಿನ್ನ ಮಾತು ಕೇಳಿದರೆ ಹಸಿದಿರುವ ಒಡಲು ಕೂಡ ಹಿಂಗೆ ಹೋಗುತ್ತಿದ್ದಪ್ಪ, ಹಸುವಿನ ಬಾಲೆ. ಅಣ್ಣ, ಇದೇ ಸಂತೋಷ ಸಮಾರಂಭದಲ್ಲಿ ಎಲ್ಲರೂ ಕೂಡಿ ಒಂದು ಹಾಡಾದರೂ ಹಾಡೋಣ ಬನ್ನಿ. ಕೂಡಿ ಬಾಳುವ ಮನೆಯಲಿ ಬೆಳಗುತ್ತಿದೆ ಇಂದು ನಿನ್ನಂದ ದೀಪ. ನಮ್ಮ ಮನೆಯಲ್ಲಿ ಚಿನ್ನುವೆ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾರುವೆ. ನಮ್ಮ ಮನೆಯಲ್ಲಿ ಚಿನ್ನುವೆ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾರುವೆ. ಅಚ್ಚೇನ ಸವಿನುಡಿದು ಈ ಪ್ರೀತಿಯ ಪರಮಾನ, ಈ ಯಜಮಾನ. ಮನಸ್ಸಿಗೆ ಆಕಾಶವನಿ ನಾನೇ, ಈ ಕನ್ನಡಿ ಕಡಿಯಾಡಿ ಕಣ್ಣಿನ ಹನಿಯಲ್ಲಿ ಹೃದಯಕ್ಕೆ ಹೂವಳೆ. ಸರಿ ನಡ್ರಿ, ಊಟ ಮಾಡೋಣ. ರೊಟ್ಟಿ ಮಾಡಿದೆ ಬಿಸಿ ಬಿಸಿವ. ಆ ಜಾತ್ರೆ ಮಾಡಕ್ ಹೋಗಿ ನೀ ಬಿಸಿ ಬಿಸಿ ರೊಟ್ಟಿ ಮಾಡಕ್ ಟೈಮ್ ಇಲ್ಲ. ಕಡಕ್ ರೊಟ್ಟಿ ಅದಾವ, ತಿಂತೀರ ತಿನ್ರಿ, ತಿನ್ನಲ್ಲ ಅಂದ್ರೆ ಸುಮ್ಮಿದ್ ಬಿಡ್ರಿ. ಮತ್ತೆ ಹ್ಯಾಂಗ ಹೊಟ್ಟಿಗೆ ಮೈದ್ನಾ, ನಾನು ಹೊಟ್ಟೆ ಹಸ್ತಿದ್ದಿ. ಕಡಕ್ ಸಜ್ಜಿ ರೊಟ್ಟಿ ಮಾಡಿ ನೀ ತಿಂತಿಲ್ಲ, ಏನ್ ಹಾಕಿರುತ್ತೇನೆ ಅದಕ್ಕೆ. ನೀ ಹೋಗ್ರಿ, ಹುಗ್ಗಿ ಅನ್ನ ಸಾರು ಉಂಡು ಬರ್ರಿ, ಗುಡಿಯಾಗ ಹೋಗಿ ಬರ್ರಿ.